ಆತ್ಮೀಯ ರೈತ ಬಾಂಧವರಿಗೆ ವಿಸ್ತೃತ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಳ್ಮಡ್ಗಿ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಬೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಲಕ್ಷ್ಮಣ ಸರ್. ಲಕ್ಷ್ಮಣ. ಊರು ಸರ್? ಊರು ತಾಳ್ಮಡಿಗಿರಿ, ತಾಲೂಕಾ ಜಿಲ್ಲೆ ಸರ್? ತಾಲೂಕು ಹುಮ್ನಾಬಾದ್, ಜಿಲ್ಲಾ ಬೀದರ್. ಬೀದರ್ ಸರ್. ಸರ್ ನೀವು ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ಸರ್? ಕಬ್ಬಿಗೆ ಹಾಕಿದ್ದೇವೆ. ಕಬ್ಬಿಗೆ ಹಾಕಿರಿ. ಎಷ್ಟು ಎಕರೆ ಇದೆ ಸರ್? 1 ಎಕರೆ ಅದ. 1 ಎಕರೆ ಕಬ್ಬಿಗೆ. 1 ಎಕರೆದಾಗ ಎಷ್ಟು ಬ್ಯಾಗ್ ಹಾಕಿರಿ ಸರ್? ನಾವು 4 ಬ್ಯಾಗ್ ಹಾಕಿದ್ದೇವೆ. 4 ಬ್ಯಾಗ್ ಹಾಕಿ. ಮುಕ್ರಿ ಹೊಡೆಯಪ್ಪ, ಮುಕ್ರಿ ನೆಗುಲ್ ಹೊಡೆಯಪ್ಪ 4 ಬ್ಯಾಗ್ ಹಾಕಿರಿ. ಹಾಂ ರೀ. ಅವು ಯಾವ್ಯಾವ ಹಾಕಿರಿ ಸರ್? ಅದು ಬ್ರೋಮರಿ, ಪ್ರಾಮಮ್ ಮತ್ತು ಬೋನ್ ಮಿಲ್. ಬೋನ್ ಮಿಲ್ 3 ಚೀಲ, ಪ್ರಾಮ್ 2 ಚೀಲ. 1 ಚೀಲ ಯೂರಿಯಾ ಮಿಕ್ಸ್ ಮಾಡಿದ್ದೇವೆ. 1 ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ಹಾಕಿರಿ. ಮತ್ತು ಸೆಕೆಂಡ್ ಟೈಮ್ನು ಹಾಕಿರಿ ಸರ್? ಸೆಕೆಂಡ್ ಜೂನ್ಗೆ ಮಳೆಗಾಲದ ಟೈಮಿಗಾಗಿ ಹಾಕಿದ್ದೇವೆ. ಅದೇ ಸೇಮ್ ಹಂಗೆ. ಟೋಟಲ್ ನಮ್ದು 8 ಬ್ಯಾಗ್ ಹಾಕಿರಿ. ಹಾಂ 8 ಬ್ಯಾಗ್. 2 ಟೈಮ್ ಬಳಸಿದ್ದೀರಿ ಅಂತ? 2. ಅದ್ರಾಗ 2 ಚೀಲ ಯೂರಿಯಾ ಮಿಕ್ಸ್ ಮಾಡ್ತೀವಿ. 2 ಚೀಲ. ಅವಾಗ 1 ಚೀಲ ಹಿಂಗೆ ಸರಿ. ಸರಿ. ಮತ್ತು ಸರ್ ನೀವು ಹಾಕೋಣ ಈಗ ನಿಮ್ಮ ರಿಸಲ್ಟನ್ನು ಹೆಂಗೆ? ಕಬ್ಬು ಚಲೋ ಬಂದದ್ರಿ ಬೆಳೆ. ಚಲೋ ಬಂದಿದೆ. ಹೋದ ವರ್ಷ ಹೆಂಗೆ ಬಂತು? ಹೋದ ವರ್ಷಕ್ಕೆ ಈ ವರ್ಷ ಇಳುವರಿ ಹೆಚ್ಚಿಗೆ ಇಳುವರಿ ಹೆಚ್ಚಿಗೆ ಬರುತ್ತೆ. ಹೋದ ವರ್ಷ ಎಷ್ಟಾಗಿತ್ತು ಬೇಕಾದ್ರೆ? ಹೋದ ವರ್ಷ ಕಡಿಮೆ 40 45 ಐತ್ರಿ. 40. ಈ ವರ್ಷ ಎಷ್ಟಾಗುತ್ತೆ? 60 ಟನ್ ಆಗಿದೆ. 40 ಟನ್ ಆಗ. ಮತ್ತು ನೀವು ನೆಲಗೋಲ್ ಹೊಡೆಪಲ್ಲಿ ನಮ್ಗೆ ಗೊಬ್ಬರ ಹಾಕಿರಿ. ಹೌದು. ಈಗ ನಮ್ಮ ಗೊಬ್ಬರ ಹಾಕೋಣ ಮೊಳಕೆ ಎಷ್ಟು ಮೊಳಕೆ ಬಂದಾವ್ರಿ? ಎಷ್ಟು ಹೊಡೆದು? 8, 10, 12. 8, 10, 12 ಹೊಡೆದು. ಈಗ ಹೋದ ವರ್ಷ ನಿಮ್ಗೆ ಬೇರೆ ಗೊಬ್ಬರ ಬಳಸ್ತಿದ್ದೀರಿ, ಅವಾಗ ಎಷ್ಟು ಹೊಡಿತೀವಿ? ಮತ್ತು ಈ ವರ್ಷ ಈ ಸರಿ ಜರ ಜಾಸ್ತಿ ಬಂದಾವ್ರಿ. ಜಾಸ್ತಿ ಬಂದು ನಿಮಗೆ ರಿಸಲ್ಟ್ ಚಲೋ ಬಂದಿದೆ. ಹಾಂ, ಚಂದ ಬಂದಾವ. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದು ಗೊಬ್ಬರ ಹಾಕಬೇಕು, ಇಳುವರಿ ಚಂದ ಬರ್ತಾವ ಅಂತ ಹೇಳ್ರಿ ಎಲ್ಲ. ಇದು ಗೊಬ್ಬರ ಹಾಕೋಣ ಇಳುವರಿ ಚೆನ್ನಾಗಿ ಬರ್ತದೆ, ಬೆಳೆ ಚಂದ ಬರ್ತದೆ. ಮತ್ತು ನೀವು ಈಗ ಮಾಡಿ ನೋಡ್ತೀರಿ ಅಂದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಹಾಂ ಈಗ ನೀವು ವರ್ಷ ರೈತರಿಗೆ ನೀವು ಮಾಡ್ಕೋತಾ ಬಂದಿರಿ. ರೈತ ಕಬ್ಬು ಬೆಳೆದ ನೋಡ್ರಿ ಇವತ್ತು. ಈಗ ನಿಮಗೆ ಗಣಿಕೆ ತನ ಎಷ್ಟು ಬಂದ್ಬಿಟ್ಲಿ? ಗಣಿಕೆ ನೋಡ್ರಿ 25 ಗಣಿಕೆ ನೋಡ್ರಿ. ಈ ಗಣಿಕೆ ಗಣಿಕೆ ಅಂತ ನೋಡ್ರಿ. ಆತ್ಮೀಯ ರೈತ ಬಾಂಧವ್ರಿ ಸರ್, ಒಂದು ಕಬ್ಬಿನ ಗಣಿಕೆ ಅಂತ ತೋರಿಸ್ತೀವಿ ನಿಮಗೆ. ಇದು ತೋರಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28 ಗಂಟೆಗೆ ಅದು ತೆಳಗೆ 1, 2 ಹೇಳಿದ್ರೆ 30 ಟನ್ ಆಯ್ತಾವ. 30. ಆತ್ಮೀಯ ರೈತ ಬಂದವ್ರಿ ಸರ್, 30 ಗಂಟೆಗಳು ಬಂದವ. ಒಂದು ಎಕರೆದಾಗ 3 ಟನ್ ಲವಣಿ ಮಾಡಿರಿ ನೀವು? ಹಾಂ ರೀ. 3 ಟನ್ ಹಾಕಿಲ್ಲ ರೀ. 3 ಟನ್ ಹಾಕಿರಿ. ಎಷ್ಟು ಲವಣಿ ಮಾಡಿರಿ? ರೋಪ ಹಚ್ಚಿರಿ ಲವಣಿ ಮಾಡಿರಿ ನೀವು? ಇಲ್ಲ, ಮೊಳಕೆ ಹಚ್ಚಿರಿ. ಎಷ್ಟು ಮೊಳಕೆಗಳು ಹಾಕ್ತೀರಿ? ನಾವು ನಮ್ಮ ಹುಡುಗರು ತಂದಾರಿ, ನಮಗೆ ಗೊತ್ತಿಲ್ಲ. ಹಾಂ, ಒಂದು 3,000 ಬೀಜ ಹಾಕ್ತಿರ್ಬೋದು. ಈಗ ಒಂದು ಸಬ್ ನಿಮ್ಗೆ 3.5 kg ಅದ ಸರ್. 3.5 kg ಅಂದ್ರೆ ನಿಮಗೆ 3 kgನೇ ಹಿಡ್ರಿ. ಒಂದಕ್ಕೆ 10 ಮರಿಗಳು ಹೊಡೆದಾವ ನೀವು. ಹಾಂ, 10 ಮರಿ ಅಂದ್ರೆ 3 kg ಹಿಡಿದ್ರು ನಿಮ್ಗೆ 90 ತನಕ ಹೋಯ್ತದೆ. ನೀವು ಸರಾಸರಿ 2-2.5 kg ಹಿಡಿದ್ರೆ 75 ದಾಟುತ್ತೆ. ಹೆಂಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಚಂದ ಅನ್ನಿಸ್ಲತ್ತ ನೋಡ್ರಿ. ಚಂದ ಅನಿಸುತ್ತದೆ. ಬೇರೆ ರೈತರಿಗೆ ನೀವು ಹೇಳಿ. ಆಯ್ತು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ನಮಸ್ತೆ. ಆತ್ಮೀಯ ರೈತ ಬಾಂಧವರೇ, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವು ಕೂಡ ಎಲ್ಲರೂ ಬಳಕೆ ಮಾಡಿ ಹೆಚ್ಚಿಗೆ ಇಳುವರಿನೂ ಪಡೆದುಕೊಳ್ಳಿ. ನಮ್ಮ ಗೊಬ್ಬರದಲ್ಲಿ ಅಡೆಡ್ ಮೈಕ್ರೋ ನ್ಯೂಟ್ರಿಯನ್ಸ್ಗಳಿದ್ದು ಎಲ್ಲ ಥರದ ಪೋಷಕಾಂಶಗಳು ನಿಮ್ಮ ಗಿಡಗಳಿಗೆ ದೊರಕಿ ಕೊಡುವಂಥ ಕೆಲಸ ಮಾಡುತ್ತದೆ. ಇದೇ ಹೇಳ್ತಾ ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಭಾಳಷ್ಟು ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.